ನಾನು ಇವತ್ತೇನು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ, ಇದನ್ನು ತರಿಸ್ಕೊಂಡು ಪ್ರತಿ ಲೈನು ಓದಿದ್ದೀನಿ. ಇವರು ಈ ಲೈನ್ ಓದಿದ್ದೀನಿ. ಇದನ್ನು ವಾಪಸ್ಸು ನಮ್ಮ ಎಂ ಪಿಗಳಿಗೂ ಕೊಟ್ಟಿದ್ದಾರೆ, BJP ಎಂ ಪಿಗಳಿಗೂ ಕೊಟ್ಟಿದ್ದಾರೆ, ಇಡೀ ದೇಶದ ಮುಂದೆ ಓದಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಸು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ಎಂ ಪಿಗಳೇ ಹೇಳಬೇಕು, ನಿಮ್ಮ ರಾಜ್ಯಕ್ಕೆ ಏನು ಕೊಡುಗೆ ತಂದಿದ್ದೀರಿ, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟರ್ಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಏನು ಲಾಭ ಇದೆ ಅಂತ ಅವರೇ ಹೇಳಬೇಕು ನಮಗೆ. ಸೊ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿರಲಿಲ್ಲ. ನಮ್ಮ ರಾಜ್ಯದಿಂದ MLAಗಳಿಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ಯಾವ ಮೇಜರ್ ಸೆಕ್ಟರು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ. ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಸೆಕೆಂಡು, ಆಮೇಲೆ ಎಕ್ಸ್ಪೋರ್ಟಲ್ಲಂತೂ ನಾವೇ ಇದ್ದೀವಿ, ನಮ್ಮ IT ಎಕ್ಸ್ಪೋರ್ಟ್ಸಲ್ಲಂತೂ ನಾವೇ ಇದ್ದೀವಿ. ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದ್ರು ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಇದೆ. ನಾನು ಮುಂಚಿತವಾಗಿ ಕೇಳಿದ್ದು, ನಾವು ರಿಕ್ವೆಸ್ಟು ಮಾಡಿದ್ದು, ಎಲ್ಲ ಸಂದರ್ಭದಲ್ಲೂ ಹೇಳಿದ್ದು. ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ರು, ಚೀಫ್ ಮಿನಿಸ್ಟ್ರು, ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಫೈನಾನ್ಸ್ ಮಿನಿಸ್ಟ್ರಿಗೂ ಮಾಡಿದ್ವಿ. ಬಟ್ ಈಗೇನು ಎಲೆಕ್ಷನ್ ಹತ್ರ ಇಲ್ಲ ಅಂತ ತಿಳ್ಕೊಂಡು ಏನೋ ಯಾವುದೂ ಅನೌನ್ಸ್ಮೆಂಟ್ ಅಂತೂ ಮಾಡಿಲ್ಲ. ನಮಗಂತೂ ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ. ಆಮೇಲೆ ಈ ಏನು 12 ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆ ನಂಬರ್ಸು ಭಾಳ ಕಡಿಮೆ. ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ? ಬರೀ ಒಂದು 5-6% ಟ್ಯಾಕ್ಸು ಸ್ಯಾಲ್ರಿಡ್ ಎಂಪ್ಲಾಯೀಸು ಅವರು ಇವರು ಒಂದಷ್ಟು ಕಟ್ಬೋದು. ಒಂದೇ 7 ಲಕ್ಷ ಬೆಲೆ ಏರಿಕೆಯೂ ಜಾಸ್ತಿ ಆಗಿದೆ. ಅವ್ರಿಗೂ ಕೂಡ DAಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ. ಅದೇನು ದೊಡ್ಡ ಬೆನಿಫಿಟ್ ಅಂತ ನಾನು ಹೇಳೋದಿಲ್ಲ. ಮಧ್ಯ ಗುಸು ಏನಂತಂದರೆ ಟ್ಯಾಕ್ಸ್ ಸ್ಲ್ಯಾಬೇ ತೆಗೆದಾಕ್ಬಿಡ್ತೀವಿ ಅಂತ ಒಂದು ಮಧ್ಯ ಮಾತುಕತೆ ನಡೀತಾ ಇತ್ತು. ಅದು ಯಾವುದೂ ಕೂಡ ಆಗಿಲ್ಲ. ಸುಮ್ಮನೆ ಒಂದು ಬಜೆಟ್ ಓದಬೇಕು, ಓದಿದ್ದಾರೆ ಅಷ್ಟೇ. ಯಾವ ಸೆಕ್ಟರ್ಗೂ ಅನುಕೂಲ ಆಗಿದ್ದನ್ನು ನಾನು ನೋಡಲಿಲ್ಲ. ಅಗ್ರಿಕಲ್ಚರ್ಗೂ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮಗೇನು ಕಾಣ್ತಾ ಇಲ್ಲ. ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು, ಈ ಬಾರಿ ಬಿಹಾರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ನಾನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ. ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು, ಎಲೆಕ್ಷನ್ ಟೈಮ್ಗೆ 5,400 ಕೋಟಿ ಕೊಡ್ತೀವಿ ಅಂತ ಓದಿದ್ರು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರಾ? ಈಗ ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೆ. ಸರ್, ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ ಅವ್ರಿಗೆ. ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ, ದೇಶವನ್ನು ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಕಾಲ ಹೊಂಟೋಯ್ತು. ಅಂದರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್, ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಅದಕ್ಕೆ ಏನಾದರೂ ಸೆಂಟ್ರಲ್ದು ಬೇರೆ ಗ್ರೇಟರ್ ಬ್ಯಾಂಗ್ಳೂರು ಇಶ್ಯೂನೇ ಬೇರೆ, ಬ್ರ್ಯಾಂಡ್ ಬೆಂಗಳೂರು ಏನಾದರೂ ಸೆಂಟ್ರಲ್ದು ಅಸಿಸ್ಟೆಂಟ್ ಏನಾದರೂ ಕೇಳಿದ್ರೆ ಈ ಹಿಂದೆ ತಾವೆಲ್ಲ ಕೇಂದ್ರ ಕೇಳೆಲ್ಲ ನೀವು ನಾನು ರಿಲೀಸ್ ಮಾಡಿದ್ನಲ್ಲ, ಎಲ್ಲ ಏನೇನು ಕೇಳಿದ್ದೀನಿ ಅಂತ ಎಲ್ಲ ರಿಲೀಸ್ ಮಾಡಿದ್ದೀನಿ. ಗ್ರೇಟರ್ ಬೆಂಗಳೂರಿಗೆ ನಾವು ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸರಿ, ಈಗ ಡೆಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರಿ, ಹೇಗಿದೆ ಸರ್ ವಾತಾವರಣ? ಇಲ್ಲಿ ಮತದಾರರೆಲ್ಲ ಭಾಳ ಗೌಪ್ಯವಾಗಿದ್ದಾರೆ. ಇಲ್ಲಿ ಭಾಳ ಗೌಪ್ಯ ಇದೆ ಮತದಾರರು. ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿನ್ನ ಹೇಳಕ್ಕೆ ಹೋಗಲ್ಲ. ನಮ್ಮ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ. ಭಾಳ ಜನ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೆಯಿಂದ ಈಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದನ್ನು ನೋಡಿದ್ದೇನೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು 10,000 ಹೋಗಿದ್ರು, ಒಂದು 10,000ಕ್ಕೂ 10-15,000 ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ, ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಹೊಸ ಚಿಗುರು ಪ್ರಾರಂಭ ಆಗ್ತದೆ.